ಎಲ್ಲ ಶರಣರಪ್ಪ ಶರಣು. ಕುಂತವ್ರು ಕುಂತಾಂಗ, ನಿಂತವ್ರು ನಿಂತಾಂಗ, ಕಾಲ್ ಕೀಳ್ದಂಗ ಅಂಡಿ ಎತ್ತದಂಗ ನೋಡ್ಬೇಕು ನೋಡ್ರಿ ನಮ್ಮ ಆಟನ. ಇದ್ದೀವ್ ನೋಡ್ರಿ ನಾವು ಹಾಡೋರು, ಕುಣಿಯೋರು, ಕುಣಿಸೋರು, ನಗಿಸೋರು. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತನ ಕಥೆ ಹೇಳಕ್ ಬಂದಿದ್ದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರು ನಡುವೆ ಒಂದು ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಾವು ಆಟನ. ಹಲೋ ಬ್ರದರ್, ಇದು ಫ್ಯಾಷನ್ ಅಲ್ಲ, ನಮ್ಮ ಕತೆ ಹೇಳೋ ಪ್ಯಾಷನ್. ಪ್ಯಾಷನ್? ಕತೆ ಹೇಳೋದ? ಯಾರ ಕತೆ? ಈ ಲೇಟ್ ಆಗಿ ಬರೋರು ಹಿಂಗೆ ಲೇಟ್ ಆಗಿ ಬಂದು ಕೊಟ್ಟಿದ್ ಇಂಟ್ರೊಡಕ್ಷನ್ ಎಲ್ಲ ಅರ್ಥ ಕಳ್ಕೊಳ್ಳೋದು ಮಾಡ್ತಾರೆ. ಲೇ ಹುಡುಗ, ನಾವು ಆಗಲೇ ಹೇಳಿದ್ವಲ್ಲ ಭಾರತ ಭಾಗ್ಯ ವಿಧಾತನ ಕತೆ ಹೇಳ್ತೀವಿ ಅಂತ. ವಾಟ್ ಡಸ್ ಇಟ್ ಮೀನ್? ಭಾರ್ಗವಿ ಭಾರ ಜಾಸ್ತಿ ಆಯ್ತಾ? ಅಯ್ಯೋ ನೀನು ಮಾತಾದ್ಮೇಲೆ ಕಾಗಿ ಪಿಚ್ಚಿ ಬೀಳ. ಎಷ್ಟು ಪಡ್ಕೊಂಡ್ರು ಇವ್ರ ಅಪ್ಪ ಇವನ್ನ ಆ ಸೀಮೆಗಿಲ್ಲದ ಇಂಗ್ಲಿಷ್ ಮೀಡಿಯಂ ಸೇರ್ಸ್ದ. ಇವೋ ಆ ಶಾಲೆ ಏನ್ ಓದಿದ್ವು, ಆ ಕಡೆ ಇಂಗ್ಲಿಷ್ನವರೂ ಆಗಿಲ್ಲ, ಈ ಕಡೆ ಕನ್ನಡದವರೂ ಆಗಿಲ್ಲ. ಇಡ್ಲಿ ಕೆಚಪ್ ಹಾಕೊಂಡು ತಿನ್ನೋನೆ, ಅದು ಭಾರ್ಗವಿ ಭಾರ ಜಾಸ್ತಿ ಆಯ್ತು ಅಲ್ಲ ಕಡೋ. ಭಾರತ ಭಾಗ್ಯ ವಿಧಾತ. It's about one who shaped our country's future. ಓ, ನಮ್ಮ ಫ್ಯೂಚರ್ ರೂಪಿಸಿದವರ ಯಾವ ಸಾಫ್ಟ್ವೇರ್ ಇಂಜಿನಿಯರೇ ಇರಬೇಕು. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಲೇ, ಸೋಷಿಯಲ್ ಇಂಜಿನಿಯರ್. ನಮ್ಮ ಸಮಾಜದ ಓರೆ ಕೋರೆಗಳನ್ನೆಲ್ಲ ನಟ್ಟು ಬೋಟುಗಳನ್ನೆಲ್ಲ ತಿರುಗಿಸಿ ಸರಿ ಮಾಡಿ ಇವತ್ತಿನ ಸಮಾಜಕ್ಕೆ ಚಾಲನೆ ನೀಡಿದವರು ಅವರು.
ನಾನು ಪ್ರತಿಷ್ಠಿತ ಕೊಲಂಬಿಯಾ ಯೂನಿವರ್ಸಿಟಿಯ ಚಾನ್ಸಲರ್. ಈ ಸಲ ನಾವು ನಮ್ಮ ಯೂನಿವರ್ಸಿಟಿಯ 250 ವರ್ಷದ ಸುದೀರ್ಘ ಇತಿಹಾಸದಲ್ಲಿ ನಮ್ಮ ಯೂನಿವರ್ಸಿಟಿಯ ಶ್ರೇಷ್ಠ ವಿದ್ಯಾರ್ಥಿ ಯಾರು ಅಂತ ಸಮೀಕ್ಷೆ ಮಾಡಿದ್ವಿ. ಆ ವಿದ್ಯಾರ್ಥಿಯು ಇಲ್ಲಿ ಓದುತ್ತಿದ್ದಾಗಲೂ ಅತ್ಯುನ್ನತ ನಡತೆ ಹಾಗೂ ಚಾತುರ್ಯತೆಯನ್ನು ಪ್ರದರ್ಶಿಸಿರಬೇಕು ಹಾಗೂ ಇಲ್ಲಿಂದ ಪಡೆದ ವಿದ್ಯೆಯನ್ನು ಮನುಕುಲದ ಏಳಿಗೆಗಾಗಿ ಬಳಸಿರಬೇಕು. ಹಾಗೆ ಯಾರು ಮಾಡಿದ್ದಾರೆ ಅಂತ ಹುಡುಕಿದಾಗ ನಮಗೆ ಸಿಕ್ಕ ಹೆಸರು ಒಬ್ಬ ಭಾರತೀಯನದು. ಸೊ ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ, ಹ್ಯಾಟ್ಸ್ ಆಫ್ ಇಂಡಿಯಾ. ಕೊಲಂಬಿಯಾ ಯೂನಿವರ್ಸಿಟಿಯ ಬೆಸ್ಟ್ ಸ್ಟೂಡೆಂಟ್ ಒಬ್ಬ ಇಂಡಿಯನ್. ಬಟ್ ಹೂ ಯಾರ್? ಅಲ್ಲ ಮಿಸ್ಟರ್ ಸೂತ್ರಧಾರ, ನೀವು ಚೆನ್ನಾಗಿ ಎಂಟ್ರಿ ಕೊಟ್ರಿ, ಆದ್ರೆ ಈ ಭಾರತ ಭಾಗ್ಯ ವಿಧಾತ ಯಾರು? ಅಂಡ್ ವಿತ್ ಡ್ಯೂ ರೆಸ್ಪೆಕ್ಟ್, ಯೂನಿವರ್ಸಿಟಿ ಗೌರವ ಕೊಡ್ತಾ ಅನ್ನೋ ಕಾರಣಕ್ಕೆ ಭಾರತ ಭಾಗ್ಯ ವಿಧಾತ ಹೇಗಾಗ್ತಾರೆ? ಸಾವು ಮಾರ್ರೆ. ಸಮಾಧಾನ ಇರು. ಫೇಸ್ಬುಕ್ ಅಲ್ಲಿ ನ್ಯೂಸ್ ಓದೋ ಜನರೇಷನ್, ನೆಲದ ಆಳ ಬಾಳಿನ ವಿಸ್ತಾರ ಎಲ್ಲ ಹೆಂಗ್ ಗೊತ್ತಾಗುತ್ತೆ? ಸಣ್ಣ ಮಕ್ಕಳ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೋಬಹುದು. ವೆರಿ ಸಾರಿ, ನಾನು ಚಿಕನ್ ಕೊಡ್ತೀನಿ, ಕೂಲ್ ಡೌನ್. ಲೇ ತಮ್ಮ, ನೀನಿವತ್ತು ಸ್ವಚ್ಛಂದವಾಗಿ ಬದುಕುತ್ತಿರುವ ಬದುಕು ಎಷ್ಟು ಕಷ್ಟದಿಂದ ನಮ್ಮ ಹಿರಿಕರು ನಮಗೋಸ್ಕರ ಶ್ರಮಿಸಿ ನಮಗೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿದ್ರೆ ನೀನು ಮಾತಾಡ್ತಿರ್ಲಿಲ್ಲ. ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಗೊತ್ತಪ್ಪ, ನಿನ್ನ ಕಾಲಜ್ಞಾನದ ಶಕ್ತಿಯಿಂದ ಈ ತಮ್ಮದಿರಿಗೆ ಹಿಂದಿನ ಕಾಲದ ದರ್ಶನ ಮಾಡಿಸ್ಬೇಕಂದ್ರೆ. ಅಂದ್ರೆ ಇವತ್ತು ನಮ್ಗೆಲ್ಲ 8 ತಾಸಿನ ಕೆಲಸ ಇರೋದು, ಓವರ್ ಟೈಮ್ಗೆ ಹೆಚ್ಚಿನ ಹಣ, PF, TA, DA, ಇನ್ಶೂರೆನ್ಸ್ ಇದೆಲ್ಲ ವ್ಯವಸ್ಥೆಗೆ ಬಂದಿದ್ದು ನೀವು ಹೇಳ್ತಿರೋ ಭಾರತ ಭಾಗ್ಯ ವಿಧಾತರಿಂದಲೇನಾ? ಮತ್ತೆ ಅದೆಲ್ಲ ಓಕೆ, ಆದ್ರೆ ನಾವ್ಯಾಕೆ ಅವ್ರನ್ನ ಭಾರತ ಭಾಗ್ಯ ವಿಧಾತ ಅನ್ಬೇಕು? ಅಲ್ಲ, ಇಷ್ಟೆಲ್ಲ ಮಾಡಿದ್ದು ಈ ಗಂಡಸರಿಗಲ್ವೇ? ಎಕ್ಸಾಕ್ಟ್ಲಿ, ಹೆಣ್ಮಕ್ಳಿಗೆ ಅವ್ರು ಏನ್ ಮಾಡಿದ್ದಾರೆ, ನಾವ್ಯಾಕೆ ಅವ್ರನ್ನ ಒಪ್ಕೋಬೇಕು? ತಾಯಿ, ಈ ನೆಲದ ಋಣವನ್ನ ಆ ಮಹಾಪುರುಷ ತೀರಿಸಿದ್ದು ಪ್ರತಿ ಹೆಣ್ಣು ಮಗುವು ಗೌರವದಿಂದ ಬದುಕು ಸಾಗಿಸೋದನ್ನ ಮಾಡೋದ್ರ ಮೂಲಕ. ಅದು ಓ ಅಣ್ಣಯ್ಯ, ನಾವು ಬಂದೇವ ನಿಜ ಸ್ತುತಿ ಮಾಡಬೇಕು.
ಹೆಣ್ಮಕ್ಳಿಗೆ ಗೌರವದ ಬಾಳ್ ಕೊಟ್ಟ ಅಂತ ಎದೆ ತುಂಬ್ಕೊಂಡ್ ಕಣ್ಣೀರಿಟ್ಟೆ. ಆದ್ರೆ ಈಗ ಇಡೀ ಕತೆ ನೀನೇ ಹೇಳಕ್ ಹೋಗಿ ಈ ಹೆಣ್ಮಗಳಿಗೆ ಧ್ವನಿನೇ ಇಲ್ದಂಗ್ ಮಾಡ್ತಿದ್ಯಾ ನೋಡು. ಅಯ್ಯೋ ಅಯ್ಯೋ ತಪ್ಪಾಯ್ತು ಕಣವ. ಏನ್ ಮಾಡ್ತೀಯ ಹೇಳು? ಹಳೆ ಬುದ್ಧಿ ಆಗಾಗ ಹೊರಗೆ ಬಂದ್ಬಿಡುತ್ತೆ. ಇನ್ ಮುಂದೆ ನೀನ್ ಮಾತಾಡು, ನಾನು ತಾಳ ಹಾಕ್ತೀನಿ ಅಷ್ಟೇ. ಹೆಣ್ಣೊಂದು ಹುಟ್ಟಿದರೆ ವಿಷ ಕುಡಿಸುವರೆಯ. ಹೆಣ್ಣೊಂದು ಹುಟ್ಟಿದರೆ ವಿಷ ಕುಡಿಸುವರೆಯ. ಸಣ್ಣ ವಯಸ್ಸಲ್ಲಿ ರಕ್ತ ಓಡಿಸುವರು. ಸಣ್ಣ ವಯಸ್ಸಲ್ಲಿ ರಕ್ತ ಮಾಡಿಸುವರು. ಅಕ್ಷರದ ಹಕ್ಕಿಲ್ಲ, ಅಕ್ಕರೆಯ ಮಾತಿಲ್ಲ, ಅಪ್ಪೆಯರು ಹಕ್ಕಿಲ್ಲ. ಹೇಗೂ ಸಿಕ್ಕಲ್ಲ, ಇವಳಿಗೇನು ಸಿಕ್ಕಲ್ಲ. ತಂಗಿ, ಹೆಣ್ಣು ಅನ್ನೋದು ಈ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಓ, ಯು ಮೀನ್ ಲೈಕ್ ಅ ಪ್ರಾಜೆಕ್ಟ್? ಹ್ಞೂ, ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದೆಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ. ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳು ಯಾವ ಗಂಡು ನೋಡದೆ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದ ಕೈಯ. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು ನೋಡಿದ್ರ, ಗ್ರೀಸ್, ಅರ್ಜೆಂಟೀನಾ ರಾಷ್ಟ್ರಗಳು ಆರ್ಥಿಕವಾಗಿ ದಿವಾಳಿಯಾದ್ರು, ಇಡೀ ವಿಶ್ವವೇ ಆರ್ಥಿಕವಾಗಿ ತಲ್ಲಣಿಸಿದ್ರು, ನಮ್ಮ ಆರ್ಥಿಕತೆ ಬೀಳಲಿಲ್ಲ. ಅದು ಸ್ಥಿರವಾಗಿ ನಿಲ್ಲಲು ಕಾರಣ ನಮ್ಮ ಸರ್ವೋಚ್ಚ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಯಮಾವಳಿಗಳಿಂದ. ಈ ಬ್ಯಾಂಕಿನ ಕನಸು ಹೊತ್ತು ಅದನ್ನು ನನಸಾಗಿ ಬಿತ್ತಿದವರು ನಮ್ಮ ಭಾರತ ಭಾಗ್ಯ ವಿಧಾತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ? ಹ್ಞೂ, ಅವರು ಬರೆದ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ರುಪಿ ಆಧರಿಸಿ RBI ಸ್ಥಾಪಿಸಿರೋದು. ಅದು ಅಲ್ಲದೆ ಜಗತ್ತಿನ 6 ಶ್ರೇಷ್ಠ ಎಕಾನಮಿಸ್ಟ್ಗಳಾದ ಗುನಾರ್ ಮಿರ್ಡಾಲ್, ಆಡಮ್ ಸ್ಮಿತ್ ಅಂತಹ ಅರ್ಥಶಾಸ್ತ್ರಜ್ಞರ ಸಾಲಿನಲ್ಲಿ ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತನ ಇಡೀ ವಿಶ್ವ ನೆನೆಸ್ಕೊಳ್ಳುತ್ತೆ. ಇಡೀ ಲೋಕವೇ ಒಂದು ಯುದ್ಧ ಮತ್ತು ರಕ್ತಕ್ಕಾಗಿ ಹಪಹಪಿಸುತ್ತಿರುವ ಸಂದರ್ಭದಲ್ಲಿ ಬುದ್ಧನೊಬ್ಬನೇ ನಮಗೆ ಸಮಾಧಾನ, ಸಂದೇಶ ಮತ್ತು ಮಾರ್ಗ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಬುದ್ಧನ ಸಂದೇಶವನ್ನ ಇಡೀ ದೇಶದಲ್ಲಿ ಹರಡಿ ನಮ್ಮ ಭಾರತವನ್ನ ಪ್ರಬುದ್ಧ ಭಾರತವನ್ನಾಗಿಸುವ ಕನಸು ಕಂಡವರೇ ಆ ನಮ್ಮ ಭಾರತ ಭಾಗ್ಯ ವಿಧಾತ. ಅಯ್ಯೋ, ಐ ಕಾಂಟ್ ವೇಟ್ ಎನಿಮೋರ್. ಅಕ್ಕ, ಅಣ್ಣ, ಯಾರು ನನ್ನ ದೇಶದ ಭಾಗ್ಯ ವಿಧಾತ?
ಅರವತ್ತೊಂಬತ್ತು ನವೆಂಬರ್ ತಿಂಗಳ 26 ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಹಾಗೆ ಮಾಡಬೇಕು ಎಲ್ಲ ದಯಮಾಡಿ ಸ್ಟ್ಯಾಂಡ್ ಅಪ್ ಮಾಡಬೇಕು. ಇದರಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಮಕ್ಕಳು ಸರಿಯಾಗಿ ಮಾಡದೇ ಇದ್ರೆ ದಯಮಾಡಿ ಕ್ಷಮಿಸಿ. ಈ ಎಲ್ಲಾ ಮಕ್ಕಳಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಆಶೀರ್ವದಿಸಬೇಕಂತ ಹೇಳಿ ಕೇಳ್ಬೋದಾಗಿ. ಬಗ್ಗೆ ಒಂದು ಕಾರ್ಯಕ್ರಮ ನಾನು 20-22 ನಿಮಿಷ ಕೂತ್ಕೊಂಡು ನೋಡಿದೆ. ಒಂದು ರೀತಿಯಲ್ಲಿ ನಮಗೆ ನೋವಾಗಿ ಕಣ್ಣೀರು ಮಕ್ಕಳು ಇದು ಈ ಮಕ್ಕಳು ಇಷ್ಟು ಅಭಿನಯ ಮಾಡಬೇಕಂದ್ರೆ ತುಂಬ ಸಾಮಾನ್ಯ ಅಲ್ಲ. ಇದರಿಂದ ಮಾಸ್ಟರ್ಗಳ ಒಂದು ಕರ್ತವ್ಯ ಕೂಡ ಬಹು ದೊಡ್ಡದಾಗಿರುತ್ತೆ. ಈ ಒಂದು ಸಂದೇಶ ನಾನು ಅನ್ಕೊಂಡೆ ಕೂತ್ಕೊಂಡು ನಮ್ಮೂರಲ್ಲಿ ಒಂದು ಕಾರ್ಯಕ್ರಮ ಏಪ್ರಿಲ್ ಮಾಡಿಸ್ತಾ ಇದ್ದೀವಿ, ಈ ಮಕ್ಕಳನ್ನೇ ಕರ್ಕೊಂಡು ನಮ್ಮ ಊರಲ್ಲಿ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ಬಂದ್ಬಿಡ್ತದೆ. ಯಾಕೆಂದ್ರೆ ಇದು ಈ ಕಾರ್ಯಕ್ರಮ ಇದೊಂದು ಜಾಗೃತಿ ಕಾರ್ಯಕ್ರಮ. ಇದು ಸುಮ್ಮನೆ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಸಮಾಜಕ್ಕೆ ಅರ್ಥ ಆಗುವಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು. ಮತ್ತು ಈ ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ ಅಂತ ಅಂದರೆ ತುಂಬ ಅದ್ಭುತವಾಗಿತ್ತು. ನನಗೆ ತುಂಬ ಖುಷಿಯಾಯಿತು. ಈ ಕಾರ್ಯಕ್ರಮಕ್ಕೆ ಬಂದು ನನಗೆ ತುಂಬ ಖುಷಿಯಾಗಿದೆ. ಮತ್ತು ಈ ಮಕ್ಕಳು ಭವಿಷ್ಯದಲ್ಲಿ ತುಂಬ ಚೆನ್ನಾಗಿ ವಿದ್ಯಾವಂತರಾಗಲಿ, ಈ ದೇಶವನ್ನು ಕಟ್ಟುವಂಥ ಶಕ್ತಿ ಈ ಮಕ್ಕಳಲ್ಲಿದೆ. ಹಾಗಾಗಿ ಈ ಮಕ್ಕಳಿಗೆ ನಾನಂತೂ ತುಂಬ ಸಂತೋಷದಿಂದ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳ ಭವಿಷ್ಯ ತುಂಬ ಚೆನ್ನಾಗಿರಲಿ. ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಮತ್ತು ಅದರಲ್ಲೂ ಕೂಡ ನಮ್ಮ ಹಂಕೇಗೌಡರು, ನಾವು ಅವ್ರನ್ನ ಯಾದಗಿರಿ ಕರ್ಕೊಂಡೋಗಿ ಅವ್ರು ಸನ್ಮಾನ ಮಾಡಿದ್ವಿ. ಅವ್ರಿಗೆ ಒಂದು HM ಪ್ರಶಸ್ತಿ ಕೊಟ್ಟು ಆ ವ್ಯಕ್ತಿ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ನಮ್ಮ M. ಸಿದ್ದರಾಜ್ ಅವರು ಕೂಡ ತುಂಬ ಸಾಮಾಜಿಕ ಕಳಕಳಿ ಉಳ್ಳಂಥವ್ರು. ಅವರ ನೆರಳಲ್ಲಿ ನಾವು ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದ್ವಿ. ಇರಲಿ, ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪುಟ್ಟ ಮಕ್ಕಳು 20-25 ನಿಮಿಷ ಅಭಿನಯ ಕೊಟ್ಟಲ್ಲ, ಇದು ತುಂಬ ಬಹು ದೊಡ್ಡ ಜಾಗೃತಿಯನ್ನು ಸಮಾಜಕ್ಕೆ ಮೂಡಿಸುವಂಥ ಕಾರ್ಯಕ್ರಮವಾಗಿತ್ತು. ನಿಮ್ಮ ಮಕ್ಕಳು ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ಮಾತಾಡ್ತೀವಿ. ಅವರ ಅವಕಾಶ ಕೊಟ್ಟು ನಮಗೆಲ್ಲರಿಗೂ ನಮಸ್ಕರಿಸಿ ನಮ್ಮ ಮಾತು ನಮಸ್ಕಾರ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರೂ ನಮಸ್ಕಾರ. ಮುಂದೆ ಬನ್ನಿ ಸರ್. ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಇವರು ಡ್ಯಾನ್ಸ್ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಸ್ವಲ್ಪ ಭಾವುಕರಾದೆ. ನಾನು ಕೂಡ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ನೊಂದಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ. ಇಡೀ ವಿಶ್ವದಲ್ಲೇ ಅವ್ರನ್ನ ಇವತ್ತು ವಿಶ್ವ ಮೆಚ್ಚುವಂತಹ ಒಬ್ಬ
ಅದ್ಭುತವಾದಂಥ ವ್ಯಕ್ತಿ. ಅವರು ಸುಮಾರು 32 ಡಿಗ್ರಿಗಳನ್ನು ಪಡೆದು ಇವತ್ತು ನಮ್ಮ ಭಾರತಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನು ಬರೆದುಕೊಟ್ರು. ಈಗ ನಮ್ಮ ಮಕ್ಕಳು ಅದ್ಭುತವಾಗಿ ಮಾಡಿದ್ರು, ಎಲ್ಲ ಮಕ್ಕಳು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರವನ್ನು ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತನ ಮೊಮ್ಮಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಹೆಣ್ಮಕ್ಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕೊರಿಯೋಗ್ರಾಫರ್ ಚಂದ್ರ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಾವು ನಮ್ಮ ಕಾಲೇಜಿಗೆ BEd ಕಾಲೇಜಿಗೆ ಫೋಟೋ ಬೇಕಾಗಿರೋದ್ರಿಂದ ಮ್ಯಾಗ್ಝಿನ್ ಬಿಡುಗಡೆಗೆ ನಾನು ಮತ್ತು ಚೇತನ್ ಕುಮಾರ್ ಅವರು ಒಂದು ಫೋಟೋವನ್ನು ತಗೊಳ್ಬೇಕು ಅಂತೇಳಿ ನಾನು ಇವರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಫೋಟೋವನ್ನು ತಗೊಳ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.